ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕಾಯ್ತಾ ಇರುವಂತಹ ಶುಭಗಳಿಗೆ ಬಂದೇ ಬಿಡ್ತು. ಯಾಕಂತಂದ್ರೆ ಸತತವಾಗಿ 40 ವರ್ಷಗಳಿಂದಲೂ ಕೂಡ ಅವರು ಆಸೆ ಪಟ್ಟಿದ್ರು. ಅದ್ರ ಶ್ರಮವೋ ಅಥವಾ ಪ್ರಯತ್ನವೋ ಅಥವಾ ಪ್ರಾರ್ಥನೆಯೋ ಅದು ಫಲಿಸುವಂತಹ ಟೈಮ್ ಬಂದೇ ಬಿಡ್ತು. ಸೊ ಅದಕ್ಕಾಗಿ ಕೂಡ ವಿಧಾನಸೌಧದ ಮೆಟ್ಟಿಲುಗಳು ಕೂಡ ಈಗಾಗಲೇ ಆ ಒಂದು ಕಾರ್ಯಕ್ರಮಕ್ಕೆ ಕೂಡ ಸಾಕ್ಷಿ ಆಗಬೇಕು ಅಂತ ಹೇಳಿ ಇರುವಂಥದ್ದು. ಜೊತೆಗೆ ಬಹಳಷ್ಟು ಸಚಿವರು, ಶಾಸಕರು ಎಲ್ಲರೂ ಕೂಡ 3ನೇ ತಾರೀಕು ಅಂತ ಹೇಳಿ ಹೇಳಲಾಗ್ತಾ ಇದೆ. ಇನ್ನೂ ಕೂಡ ಡೇಟ್ ಅಧಿಕೃತವಾಗಿ ಅದು ಫಿಕ್ಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಜೊತೆಗೆ ಡಿಕೆಶಿ ಅವರು ಕಾಯ್ತಾ ಇರುವಂತಹ ಏನ್ ಶುಭ ಗಳಿಗೆ ಇದೆ, ಆ ಒಂದು ಶುಭ ಗಳಿಗೆಗೆ ಸಾಕ್ಷಿ ಆಗ್ತಾ ಇರುವಂಥದ್ದು ವಿಧಾನಸೌಧದ ಮೆಟ್ಟಿಲುಗಳು. ಆ ಒಂದು ಕಾರ್ಯಕ್ರಮವನ್ನ ಇದೇ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮವನ್ನ ಆಯೋಜನೆ ಕೂಡ ಮಾಡಲಾಗ್ತಾ ಇರುವಂಥದ್ದು. ಬಹಳಷ್ಟು ರಾಜ್ಯಗಳಿಂದ, ಬರೀ ಕರ್ನಾಟಕ ಮಾತ್ರ ಅಲ್ಲ, ಇಲ್ಲಿನ ಶಾಸಕರಿರ್ಬೋದು ಅಥವಾ ಸಚಿವರುಗಳಿರ್ಬೋದು ಅಥವಾ ರಾಜ್ಯಪಾಲರು ಅಥವಾ ಹೈಕಮಾಂಡ್ನ ನಾಯಕರು ಅವರನ್ನೂ ಕೂಡ ಒಳಗೊಂಡಂತೆ ಬೇರೆ ಬೇರೆ ರಾಜ್ಯ, ಅಂದ್ರೆ ಕಾಂಗ್ರೆಸ್ ಎಲ್ಲೆಲ್ಲಿ ಜಯಬೇರಿಯನ್ನ ಬಾರಿಸಿದೆಯೋ ಅಲ್ಲಿನ ಸಿಎಂಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಹೋಗ್ತಾರೆ. ಎಸ್, ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸಿಎಂ ಪದಗ್ರಹಣ ಕಾರ್ಯಕ್ರಮವನ್ನ ಕೂಡ ಆಯೋಜನೆ ಮಾಡಲಾಗಿದೆ. ಅದರ ದೃಶ್ಯಾವಳಿಯನ್ನ ಕೂಡ ತೋರಿಸ್ತಾ ಇದ್ವಿ. ಅದಕ್ಕೆ ಏನೆಲ್ಲ ಬೇಕು ಸಕಲ ತಯಾರಿಗಳನ್ನ, ಯಾಕೆಂದ್ರೆ ಇನ್ನೂ ಕೂಡ ಡೇಟ್ ಫಿಕ್ಸ್ ಅನ್ನುವಂತಹ ವಿಚಾರವಾಗಿ ಅಜಯ್ ಅವರು ಒಂದು ಡೇಟ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ದ್ವಾರಕನಾಥ ಗುರೂಜಿ ಅವರು ಕೂಡ ಮತ್ತೊಂದು ಡೇಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಅಂದ್ರೆ 31, ಜೊತೆಗೆ 3ನೇ ತಾರೀಕು, 5ನೇ ತಾರೀಕು, 7ನೇ ತಾರೀಕು ಈ ರೀತಿಯಾಗಿ ಕೊಟ್ಟಿದ್ದಾರೆ. ಜೊತೆಗೆ ಇನ್ನೊಂದು ವಿಚಾರವನ್ನ ನಾವು ಶಾಸ್ತ್ರವನ್ನ ನೋಡುವಂತಹ ಪ್ರಕಾರವಾಗಿ ನಾವು ಹೇಳೋದಾದ್ರೆ, ಎಸ್, ಈಗ ಗುರುಗಳ ಪ್ರವೇಶ ಕರ್ಕಾಟಕ ರಾಶಿಗೆ 2ರ ನಂತರವಾಗಿ ಆಗ್ತಾ ಇರುವಂತಹ ಕಾರಣವಾಗಿ ಅದನ್ನೂ ಕೂಡ ಪರಿಗಣಿಸಿ ಅವರು ಮಾಡುವಂತಹ ಸಾಧ್ಯತೆ ಇರುತ್ತೆ, ಡೇಟ್ ಅನ್ನ ಫಿಕ್ಸ್ ಮಾಡುವಂಥದ್ದು. ಎಸ್, ಈಗ ನಾವು ವಿಧಾನಸೌಧದ ಮೆಟ್ಟಿಲುಗಳನ್ನ ಗಮನಿಸ್ತಾ ಇದ್ದೀವಿ. ಇದೇ ಒಂದು ಜಾಗದಲ್ಲಿ, ಯಾಕಂದ್ರೆ ಈ ಹಿಂದೆಯೂ ಕೂಡ ಸಿದ್ದರಾಮಯ್ಯ ಅವರ ಆದಿಯಾಗಿ ಬಹಳಷ್ಟು ಸಿಎಂಗಳಿರ್ಬೋದು, ಸಚಿವರುಗಳಿರ್ಬೋದು ಕಾರ್ಯಕ್ರಮವನ್ನ, ಅಂದ್ರೆ ಪ್ರಮಾಣ ವಚನವನ್ನ ಇದೇ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಜೊತೆಗೆ ಅಧಿಕಾರಕ್ಕೆ ಬಂದಿದ್ರು. ಅದು ಏನ್ ಗಮನಿಸ್ತಾ ಇದ್ರಿ, ಮೇಲ್ಗಡೆ ಮೆಟ್ಟಿಲುಗಳು, ಅಲ್ಲೇ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗುತ್ತೆ. ಸರಿ ಸುಮಾರು 30 ಸಚಿವರುಗಳಿರಬಹುದು ಅಥವಾ ಹೈಕಮಾಂಡ್ನ ನಾಯಕರಿಗೆ ಸೀಟ್ನ ವ್ಯವಸ್ಥೆಯನ್ನು ಕೂಡ ಮೇಲ್ಭಾಗದಲ್ಲಿ ಕೂಡ ಮಾಡಲಾಗುತ್ತೆ. ಜೊತೆಗೆ ನೀವು ಇಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಈಗ ಪ್ರೆಸೆಂಟ್ ಇಲ್ಲಿ ಏನು ಟಾರ್ ರೋಡ್ ಅನ್ನ ಗಮನಿಸ್ತಾ ಇದ್ದೀರಿ, ಈ ಒಂದು ಟಾರ್ ರೋಡ್ ನಲ್ಲಿ ಈಗ ಮೇಲ್ಗಡೆ ಮೆಟ್ಟಿಲುಗಳ ಮೇಲೆ ಸಚಿವರುಗಳು ಏನು ಅವತ್ತು ಪದಗ್ರಹಣವನ್ನ ಮಾಡ್ತಾರೆ ಅಥವಾ ಸಿಎಂ ಪದಗ್ರಹಣದ ಜೊತೆಯಾಗಿ ಒಂದಷ್ಟು ಸಚಿವರು, 10 ಸಚಿವರು ಕೂಡ ಅವತ್ತು ಪ್ರಮಾಣ ವಚನವನ್ನ ಕೂಡ ಸ್ವೀಕಾರ ಮಾಡಲಿದ್ದಾರೆ. ಅದರ ಜೊತೆಗೆ ಈ ಒಂದು ಟಾರ್ ರೋಡ್ ಅನ್ನ ಏನು ಗಮನಿಸ್ತಾ ಇದ್ದೀರಿ, ಈ ಒಂದು ಟಾರ್ ರೋಡ್ ಅಲ್ಲಿ ಬರುವಂತಹ ಅತಿಥಿಗಳಿಗೆ ಏನಿರ್ತಾರೆ ಅವರಿಗೆ ಚೇರ್ಗಳನ್ನ ಹಾಕುವಂತಹ ಮೂಲಕವಾಗಿ ಅವರಿಗೂ ಕೂಡ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಇನ್ನು ಹೊರಭಾಗದಲ್ಲಿ ಸಾರ್ವಜನಿಕರು ಕೂಡ ನಿಂತ್ಕೊಂಡು ವೀಕ್ಷಣೆ ಮಾಡಬಹುದು. ಯಾಕಂದ್ರೆ ಸಾಕಷ್ಟು ಭದ್ರತೆಗಳನ್ನ ಕೂಡ ಏರ್ಪಡಿಸಲಾಗಿರುತ್ತೆ. ಹೊರಗಡೆಯಿಂದಾಗಿ ಹೈಕೋರ್ಟ್ನ ಮುಂದೆ ಏನ್ ಗಮನಿಸ್ತಾ ಇದ್ದೀರಿ, ಅಲ್ಲಿ ಒಂದಿಷ್ಟು ಜಾಗ ಕೂಡ ಕಾಣಿಸ್ತದೆ. ಆ ಜಾಗದಲ್ಲಿ ರೋಡ್ ಏನ್ ಗಮನಿಸ್ತಾ ಇದ್ದೀರಿ, ಆ ಒಂದು ರೋಡ್ನ ಮುಖಾಂತರವಾಗಿ ಅಲ್ಲಲ್ಲೇ ಫುಲ್ ಇವತ್ತು ಏನ್ ಖಾಲಿ ಇದೆ, ಸ್ವಲ್ಪ ಮಟ್ಟಿಗೆ ಅಷ್ಟೇ ಜನ ಬಂದಿದ್ದಾರೆ. ವಿಧಾನಸೌಧದ ಮುಂದೆ ನಿಂತ್ಕೊಂಡು ಫೋಟೋ ಕ್ಲಿಕ್ಕಿಸ್ಕೊಳ್ತಾ ಇದ್ದಾರೆ, ಒಂದಷ್ಟು ಜನ ಇದ್ದಾರೆ. ಬಟ್ ಅವತ್ತು ಈ ರೀತಿಯಾಗಿ ಖಂಡಿತವಾಗಿ ಇರೋದಿಲ್ಲ. ಯಾಕಂದ್ರೆ ಕಂಪ್ಲೀಟ್ ಆಗಿ ಡಿಕೆಶಿ ಅವರ ಸಿಎಂ ಆಗಿ ಅವರು ಪದಗ್ರಹಣವನ್ನ ಅವರು ಪಡ್ಕೊಳ್ತಾ ಇರುವಂತಹ ಕಾರಣವಾಗಿ ಅಥವಾ ಸಿಎಂ ಆಗ್ತಾ ಇರುವಂತಹ ಕಾರಣವಾಗಿ ತುಂಬಿ ತುಳುಕ್ತಾ ಇರುತ್ತೆ. ಹೆಚ್ಚಿನ ಭದ್ರತೆಯನ್ನ ಕೂಡ ಆ ಒಂದು ದಿನ ಏರ್ಪಡಿಸಲಾಗಿರುತ್ತೆ. ಎಸ್, ಒಂದು ಕಡೆ ಸಚಿವರು, ಶಾಸಕರು, ಜೊತೆಗೆ ಹೈಕಮಾಂಡ್ನ ನಾಯಕರು ಇರಬಹುದು, ಜೊತೆಗೆ ಅವರ ಸಂಬಂಧಿಕರು, ಈ ರೀತಿಯಾಗಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರ್ತಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಿದ್ದಂತೂ ಆಯ್ತು. ಜೊತೆಗೆ ನೆಕ್ಸ್ಟ್ ಏನು ಸ್ಟೆಪ್ ಅನ್ನುವಂತಹ ಪ್ರಶ್ನೆಗಳು ಇರುತ್ತೆ. ಈ CLP ಸಭೆ ಅಂದ್ರೆ ಏನು, ಜೊತೆಗೆ ಆ ಸಹಿಯನ್ನ ರಾಜ್ಯಪಾಲರಿಗೆ ತೆಗೆದುಕೊಂಡು ಕೊಡಬೇಕಾಗತ್ತೆ. ಮತ್ತೆ ಈ ಬಾರಿ ಯಾರೆಲ್ಲರಿಗೂ ಕೂಡ ಸಚಿವರಿಗೆ ಕೊಡಲಾಗತ್ತೆ ಅನ್ನುವಂತಹ ಪ್ರಶ್ನೆಗಳಿದೆ. ಜೊತೆಗೆ ಯಾವ ರೀತಿಯಾಗಿ ಸಚಿವ ಸಂಪುಟಕ್ಕೆ ಸೇರ್ಪಡೆಯನ್ನ ಮಾಡ್ಕೊಳ್ಳಾಗ ಯಾವ ರೀತಿಯಾಗಿ ಅಳೆದು ತೂಗಿ ಮಾಡ್ತಾರೆ. ಜೊತೆಗೆ DCM ಸ್ಥಾನಕ್ಕೂ ಕೂಡ ಸಾಕಷ್ಟು ಪೈಪೋಟಿಗಳು ಕೂಡ ಕೇಳಿ ಬರ್ತಾ ಇದೆ. ಈ ಎಲ್ಲದರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿಯನ್ನ ಕೂಡ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಆಗಿರುವಂತಹ ಆನಂದ್. ಎಸ್ ಆನಂದ್, ಈಗ ಬಹಳಷ್ಟು ಈಗ CLP ಸಭೆ ಅಂದ್ರೆ ನಮಗ್ ಗೊತ್ತು, ಈಗ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಬಿಟ್ರು, ಈಗ ಮುಂದೇನು ಅನ್ನುವಂಥ ಪ್ರಶ್ನೆ ಇದೆ. ಡಿಕೆಶಿ ಅವರು ಬಂದು ಕೂತ್ಕೊಂಡ್ಬಿಡದ, ಅಧಿಕಾರ ವಹಿಸ್ಕೊಂಡು ಹೋಗ್ಬಿಡದ, ಅಷ್ಟೇ ಅಲ್ಲ, ಸಾಂವಿಧಾನಿಕವಾಗಿ ಒಂದಷ್ಟು ಪ್ರೋಸೆಸ್ ಕೂಡ ಇರುತ್ತೆ. ಸೊ ಈಗ CLP ಸಭೆ ಅಂದ್ರೇನು, ಇವತ್ತು ಸಂಜೆ 4 ಗಂಟೆಗೆ CLP ಸಭೆಯನ್ನ ಏರ್ಪಡಿಸಲಾಗಿದೆ. ಯಾರೆಲ್ಲ ಇರ್ತಾರೆ, ಯಾವ ರೀತಿಯಾಗಿ ಅನುಮೋದನೆಯನ್ನ ನೀಡಲಾಗುತ್ತೆ, ಯಾವ ರೀತಿಯಾಗಿ ಪಕ್ಷದ ನಾಯಕನನ್ನ ಆಯ್ಕೆ ಮಾಡಲಾಗುತ್ತೆ, ಏನಿದೆ ಅದ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಿಳಿಸೋದು. ಒಂದು ಮೊದಲು ತಿಳ್ಕೋಬೇಕು, ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ ತಕ್ಷಣ ಅವರು ಮಾಜಿ ಆಗ್ಬಿಟ್ಟಿಲ್ಲ. ಈಗ ಹಂಗಾಮಿ ನಿರ್ಗಮಿತ ಸಿಎಂ ಆಗಿದ್ದಾರೆ. ಜೊತೆಗೆ ಶಾಸಕಾಂಗ ಪಕ್ಷದ ನಾಯಕರು ಕೂಡ ಅವರೇ ಇರ್ತಕ್ಕಂಥದ್ದು. ಇವತ್ತು ಸಂಜೆ 4 ಗಂಟೆಗೆ
CLP ಸಭೆಯನ್ನ ಕರೆಯಲಾಗಿದೆ. ಇಲ್ಲೇ ವಿಧಾನಸೌಧ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯುತ್ತೆ. ಅಲ್ಲಿ ಹೊಸ ಶಾಸಕಾಂಗ ಪಕ್ಷದ ನಾಯಕನನ್ನ ಶಾಸಕರು ಆಯ್ಕೆ ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ಯಾವುದೇ ಗೊಂದಲ ಆಗಬಾರ್ದು DK ಶಿವಕುಮಾರ್ ವಿಚಾರದಲ್ಲಿ ಅಂತ ಹೈಕಮಾಂಡ್ ನಾಯಕರು ಈಗಾಗಲೇ ಬಹಳಷ್ಟೊಂದು ಎಚ್ಚರವನ್ನು ವಹಿಸಿದ್ದಾರೆ. ಯಾಕೆಂದ್ರೆ ಕೆಲವು ಶಾಸಕರು ಸಚಿವರಲ್ಲಿ ಅಸಮಾಧಾನ ಇತ್ತು. ಸಿದ್ದರಾಮಯ್ಯನವರೇ ಮುಂದುವರಿಬೇಕು, ಇನ್ನೂ 2 ವರ್ಷ ಕಾಲ ಅವರೇ ಮುಂದುವರಿಬೇಕು, ಅವರಿದ್ರೆ ನಮ್ಮ ರಾಜಕೀಯ ಭವಿಷ್ಯವೂ ಕೂಡ ಚೆನ್ನಾಗಿರುತ್ತೆ, DK ಶಿವಕುಮಾರ್ ಅವರು CM ಆಗ್ಬಿಟ್ರೆ ಮುಂದೆ ನಮ್ಮ ರಾಜಕೀಯ ಭವಿಷ್ಯ ಏನಾಗ್ಬಿಡುತ್ತೆ ಅನ್ನೋ ಒಂದು ಕಂಗಾಲು ಕೂಡ ಇತ್ತು. ಈಗ ಅದೆಲ್ಲವೂ ಕೂಡ ದೂರ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರೇ ಇವತ್ತು CLP ಸಭೆಗೆ ಬರ್ತಾ ಇದ್ದಾರೆ. ಅದು ಒಂದು ಲೈನ್ ಅಜೆಂಡಾ ಮಾತ್ರ. CLP ನಾಯಕನಾಗಿ DK ಶಿವಕುಮಾರ್ ಅವರು ಆಯ್ಕೆ ಆಗಬೇಕು, ಅದೊಂದೇ ಸಿಂಗಲ್ ಅಜೆಂಡಾ ಇಟ್ಕೊಂಡು ಇವತ್ತು KC ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಕೂಡ CLP ಮೀಟಿಂಗ್ಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಯಾವುದೇ ಶಾಸಕರಾಗಿರ್ಬೋದು, ಯಾವುದೇ ನಾಯಕರಾಗಿರ್ಬೋದು, ಯಾರೂ ಕೂಡ ಅಪಸ್ವರವನ್ನು ಎತ್ತಬಾರದು. ಆ ಒಂದು ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರೇ ಖುದ್ದು CLP ಮೀಟಿಂಗ್ಗೆ ಬರ್ತಾರೆ. CLP ಮೀಟಿಂಗ್ ಅಲ್ಲಿ ಮೊದಲು CLP ಕಾರ್ಯದರ್ಶಿ ಇದ್ದಾರೆ ಅಲ್ಲಮ್ಮ ಪ್ರಭು ಪಾಟೀಲ್ ಅವರು ಎಲ್ಲಾ ಒಂದು ಶಾಸಕರನ್ನ ಮೊದಲಿಗೆ ಸ್ವಾಗತವನ್ನ ಮಾಡ್ತಾರೆ. ನಂತರ ನಿರ್ಗಮಿತ CM ಮತ್ತೆ ಹಾಲೀಗ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ಏನಿದ್ದಾರೆ, ಇವರು ಒಂದೆರಡು ಮಾತುಗಳನ್ನ ಮಾತಾಡ್ತಾರೆ. ನಾನು CM ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದೀನಿ, ಮುಂದೆ DK ಶಿವಕುಮಾರ್ ಅವರು CLP ನಾಯಕನಾಗಿ ಆಯ್ಕೆ ಆಗಬೇಕು, ಆ ನಿಟ್ಟಿನಲ್ಲಿ ನನ್ನ ಬೆಂಬಲವನ್ನು ಕೂಡ ಅವರಿಗೆ ಕೊಡ್ತಾ ಇದ್ದೀನಿ, ಅವರ ಹೆಸರನ್ನ ಶಿಫಾರಸ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಮಾತನ್ನ ಹೇಳಿದೆ. ತದನಂತರ ಎಲ್ಲ ಶಾಸಕರ ಒಂದು ಅಭಿಪ್ರಾಯವನ್ನ ಕೇಳಲಾಗುತ್ತೆ. ಹಾಗೆ ಎಲ್ಲರೂ ಕೂಡ ಒಮ್ಮತದಿಂದ DK ಶಿವಕುಮಾರ್ ಅವರೇ ನಮ್ಮ ನಾಯಕರಾಗಿರ್ತೀವಿ, ನಾವೆಲ್ಲರೂ ಕೂಡ ಬೆಂಬಲ ಕೊಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಜೊತೆಗೆ ನಿರ್ಣಯವನ್ನು ಕೂಡ ಮನ್ನೆ ಮಾಡ್ತಾರೆ. ಆ ಒಂದು ನಿರ್ಣಯವನ್ನ ಹೈಕಮಾಂಡ್ಗೆ ತಲುಪಿಸ್ತಾರೆ. ಹೈಕಮಾಂಡ್ ನಾಯಕರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ರಾಜ್ಯಪಾಲರಿಗೂ ತಲುಪಿಸುವಂತಹ ಕಾರ್ಯ ಆಗುತ್ತೆ. ತದನಂತರ ಆಗುತ್ತೆ. ಹೈಕಮಾಂಡ್ ನಾಯಕರಿಂದ ಒಂದು ಸಂದೇಶ ಬರಬೇಕು ಇವರಿಗೆ. ಆಗ KC ವೇಣುಗೋಪಾಲ್ ಮತ್ತೆ ಸುರ್ಜೇವಾಲಾ ಅವರು ಹೈಕಮಾಂಡ್ ನಿಂದ ಈ ರೀತಿ ಒಂದು ಸಂದೇಶ ಬಂದಿದೆ, ಹಾಗಾಗಿ CLP ನಾಯಕರಾಗಿ DK ಶಿವಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ಅನ್ನೋ ಒಂದು ಘೋಷಣೆಯನ್ನ CLP ಮೀಟಿಂಗ್ ಅಲ್ಲಿ ಮಾಡ್ತಾರೆ. ತದನಂತರ DK ಶಿವಕುಮಾರ್ ಅವರು ರಾಜ್ಯಪಾಲ ಬಳಿ ಹೋಗಿ ಸಮಯವನ್ನ ಕೇಳ್ತಾರೆ. ಜೊತೆಗೆ ಹಕ್ಕು ಮಂಡನೆಗೆ ಅವರು ಮುಂದಾಗ್ತಾರೆ. ಈ ರೀತಿ CLP ನಾಯಕನಾಗಿ ನನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿದರೆ, ಎಲ್ಲ ಒಂದು ಶಾಸಕರ ಬೆಂಬಲ ಇದೆ, ಸರ್ಕಾರ ರಚನೆ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂತ ಹಕ್ಕು ಮಂಡನೆಯನ್ನ ಮಾಡೋದಕ್ಕೆ ರಾಜ್ಯಪಾಲರ ಬಳಿ ಹೋಗ್ತಾರೆ. ರಾಜ್ಯಪಾಲರ ಬಳಿ ಯಾವ ದಿನಾಂಕ, ಯಾವ ಸಮಯ ಅಂತ ಹೇಳ್ತಾರೆ, ಆ ಸಮಯಕ್ಕೆ ರಾಜ್ಯಪಾಲರು ಸಮಯಾವಕಾಶ ಕೊಡ್ತಾರೆ. ತದನಂತರ DK ಶಿವಕುಮಾರ್ ಅವರ ಪದಗ್ರಹಣ ಆಗುತ್ತೆ. ಇಲ್ಲಿ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಎಲ್ಲ ಮುಗಿಲಿಲ್ಲ, ಹೊಸ ಸರ್ಕಾರ ರಚನೆ ಆಗಬೇಕು. ಈಗ DKಶಿ ಅವರ ಹೆಸರು ಕೂಡ ಫೈನಲ್ ಆಯ್ತು, ಓಕೆ. ಬಟ್ ಈಗ ಸಚಿವ ಸಂಪುಟ ಪುನರ್ರಚನೆ ಕೂಡ ಆಗಬೇಕು. ಈಗ DKಶಿ ಅವರ ಕ್ಯಾಬಿನೆಟ್ಗೆ ಯಾರೆಲ್ಲ ಸಿಗ್ತಾರೆ, ಹಿಂದೆ ಬಹಳಷ್ಟು ನುರಿತರಾಗಿರುವಂತಹ ಸಚಿವರುಗಳು ಕೂಡ ಈಗಾಗಲೇ ಅಧಿಕಾರದಲ್ಲಿ ಇದ್ದಾರೆ. ಬಟ್ ಅವರ ವಿಚಾರಕ್ಕೆ ಬರೋದಾದ್ರೆ ಯಾರಿಗೆಲ್ಲ ಕೋಕ್ ಕೊಡ್ಲಾಗುತ್ತೆ, ಜೊತೆಗೆ ಯಾರನ್ನ ಹೊಸ ಸೇರ್ಪಡೆಗೆ ಅಂತ ಹೇಳಿ ಈಗಾಗಲೇ ಲಿಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. DKಶಿ ಅವರು ಒಂದು ಟೀಮ್ ಅಂತ ಹೇಳಿ ಪ್ರಾರಂಭದಲ್ಲೂ ಇದೆ, ಸಿದ್ದರಾಮಯ್ಯ ಅವ್ರದ್ದು ಒಂದು ಟೀಮ್ ಅಂತ, ಹೈಕಮಾಂಡ್ ನಾಯಕರದ್ದು ಒಂದು ಟೀಮು ಅಂತ. ಸೊ ಹೆಂಗೆ ಅಳೆದು ತೂಗಿ ಯಾರೆಲ್ಲ ಹೆಸರುಗಳು ಈಗ ಕೇಳಿ ಬರ್ತಾ ಇದೆ? ಖಂಡಿತವಾಗ್ಲೂ ಕುಸುಮಾ, ಈಗ DK ಶಿವಕುಮಾರ್ ಅವರು CM ಆಗಿ ಆಯ್ಕೆ ಆಗಿದ ತಕ್ಷಣ ಸರ್ಕಾರ ರಚನೆ ಮಾಡಬೇಕು, ಸಂಪುಟ ರಚನೆಯನ್ನ ಮಾಡ್ಕೊಳ್ಬೇಕು. ಅದು DK ಶಿವಕುಮಾರ್ ಅವ್ರ ಪಾಲಿಗೆ ಅಷ್ಟು ಸುಲಭವಾಗಿ ಕಾಣ್ತಾ ಇಲ್ಲ. ಯಾಕೆಂತಂದ್ರೆ ಈಗಾಗಲೇ ಹಿರಿಯ ಸಚಿವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಈಗಾಗಲೇ ಏನು ಸರ್ಕಾರ ವಿಸರ್ಜನೆ ಆಗಿದೆ, ಎಲ್ಲರೂ ಕೂಡ ಮಾಜಿಗಳಾಗಿದ್ದಾರೆ, ಮತ್ತೆ ಸಂಪುಟಕ್ಕೆ ಸೇರ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಒಂದು ಲಾಬಿಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಅನ್ನೋ ಒಂದು ನಿರ್ಣಯವನ್ನ, ತೀರ್ಮಾನವನ್ನ DK ಶಿವಕುಮಾರ್ ಅವರು ಎಷ್ಟು ಮಾಡ್ತಾರೋ, ಹೈಕಮಾಂಡ್ ನಾಯಕರ ಕೋಟಾದಲ್ಲಿ ಕೂಡ ಅಷ್ಟೇ ಒಂದು ತೀರ್ಮಾನ ಆಗುತ್ತೆ. ಯಾಕಂದ್ರೆ ಹೈಕಮಾಂಡ್ ನಾಯಕರ ಕೋಟಾದಲ್ಲೂ ಕೂಡ ಒಂದಷ್ಟು ಜನ ಲಾಬಿ ಮಾಡಿರ್ತಾರೆ. ಸಿದ್ದರಾಮಯ್ಯನ ಬಳಿನೂ ಕೂಡ ನೆನ್ನೆ ನೋಡ್ಬೋದು, ದೆಹಲಿಯಿಂದ ಸಿದ್ದರಾಮಯ್ಯನವರು ವಾಪಸ್ ಆಗಿದ ನಂತರ ಹಲವಾರು ಶಾಸಕರು ತಂಡೋಪತಂಡವಾಗಿ ಹೋಗಿ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಸಚಿವ ಸ್ಥಾನಕ್ಕೆ ಲಾಬಿಯನ್ನ ಮಾಡ್ತಿದ್ದಾರೆ, ಸಿಕ್ಕಾಪಟ್ಟೆ ಲಾಬಿ ಮಾಡ್ತಿದ್ದಾರೆ. ಮತ್ತೆ ತಮ್ಮ ಸೀನಿಯಾರಿಟಿಯನ್ನ, ಜಾತಿವಾರು, ಪ್ರಾದೇಶಿಕವಾರು ಅಸಮಾನತೆಯನ್ನ ನೀಗಿಸಬೇಕನ್ನೋ ಒಂದು ನಿಟ್ಟಿನಲ್ಲಿ ನಮಗೆ ಸಚಿವ ಸ್ಥಾನವನ್ನ ಕೊಡಿ ಅನ್ನೋ ಒಂದು ಬೇಡಿಕೆಗಳನ್ನ ಇಟ್ಕೊಂಡೇ ಬರ್ತಾ ಇದ್ದಾರೆ. ಹಾಗಾಗಿ ಸಚಿವ ಸಂಪುಟ ಪುನರ್ರಚನೆ ಒಂದು 2-3 ಹಂತದಲ್ಲಿ ಆಗುತ್ತೆ ಅನ್ನೋ ಒಂದು ಮಾಹಿತಿಗಳು ಸದ್ಯಕ್ಕೆ ಇರ್ತಕ್ಕಂಥದ್ದು. ಮೊದಲ ಒಂದು ಹಂತದಲ್ಲಿ ಸುಮಾರು 8ರಿಂದ 10 ಶಾಸಕರು ಏನಿದ್ದಾರೆ, ಇವರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡತಕ್ಕಂಥ ಸಾಧ್ಯತೆ ಇದೆ. ಈ ಮೊದಲ ಒಂದು ಹಂತದಲ್ಲಿ 3ರಿಂದ 4 ಹಿರಿಯ ಶಾಸಕರೇನಿದ್ದಾರೆ, ಅಂದ್ರೆ ಮಾಜಿ ಸಚಿವರು, ಅವರಿಗೆ ಒಂದು ಅವಕಾಶವನ್ನ ಮಾಡಿಕೊಡೋದಕ್ಕೆ DK ಶಿವಕುಮಾರ್ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ. ಪ್ರಮುಖವಾಗಿ MB ಪಾಟೀಲ್ ಅವರನ್ನ, ಪರಮೇಶ್ವರ್ ಅವರನ್ನ, ಹಾಗೆ ಸಂತೋಷ್ ಲಾಡ್ ಅವ್ರನ್ನ ತಗೊಳ್ಬೇಕು ಅಂತಾನೂ ಕೂಡ ಒಂದು ಡಿಮ್ಯಾಂಡ್ ಇದೆ. ಸತೀಶ್ ಜಾರಕಿಹೊಳಿ ಅವರು, ಹಾಗೆ KJ ಜಾರ್ಜು, ಇವರೆಲ್ಲರೂ ಕೂಡ ಸೀನಿಯರ್ಗಳಿದ್ದಾರೆ. ಹಾಗಾಗಿ ಈ ಸೀನಿಯರ್ಗಳನ್ನ ಸಂಪುಟಕ್ಕೆ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ DK ಶಿವಕುಮಾರ್ ಅವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ತದನಂತರ ಇನ್ನೂ ಒಂದು 5-6 ಮಂದಿ
ಹಿರಿಯ ಶಾಸಕರೇನಿದ್ದಾರೆ ಬರೀ 3 ಬಾರಿ ಮಾತ್ರ ಅಲ್ಲ, ಇವಾಗ DCF ಹುದ್ದೆಗೂ ಕೂಡ ಬಹಳಷ್ಟು ಪೈಪೋಟಿ ನಡೀತಾ ಇದೆ. ಸೊ ಏನ್ 2 ಹುದ್ದೆ ಕ್ರಿಯೇಟ್ ಮಾಡ್ತಾರಾ, 3 ಹುದ್ದೆ ಮಾಡ್ತಾರಾ, 4 ಮಾಡ್ತಾರಾ ಅನ್ನುವಂಥ ಪ್ರಶ್ನೆ. ಆ 4, 3, 2, 1 ಅಂತ ಮಾಡೋದಾದ್ರೂ ಕೂಡ ಯಾವ ರೀತಿಯಾಗಿ ಅವರು ಸಮುದಾಯವಾರು ಅವರು ನಿರ್ಣಯವನ್ನ ಮಾಡ್ತಾರಾ, ಅಥವಾ ಪಕ್ಷಕ್ಕೋಸ್ಕರ ದುಡ್ದವ್ರನ್ನ ಮುಂಚೂಣಿಗೆ ತರುವಂಥದ್ದು ಅಥವಾ ಅವ್ರಿಗೆ ಹುದ್ದೆ ಕೊಡುವಂಥದ್ದು ಆ ರೀತಿಯಾಗಿ ಮಾಡ್ತಾರೆ? ಯಾವ ರೀತಿಯಾಗಿ ಮೊದಲನೇದಾಗಿ ಎಷ್ಟು ಹುದ್ದೆ ಕ್ರಿಯೇಟ್ ಮಾಡ್ತಾರೆ ಅನ್ನೋದೇ ಪ್ರಶ್ನೆ. ಖಂಡಿತವಾಗ್ಲೂ ಕುಸುಮಾ, ಆ ಒಂದು ಕುತೂಹಲ ಎಲ್ರಿಗೂ ಕೂಡ ಇದೆ. ಯಾಕೆಂದ್ರೆ ಜಾತಿವಾರು DCM ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮೊದಲಿಂದಲೂ ಕೂಡ ಆಗ್ರಹ ಇದೆ. ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು, ಹಾಗೆ ಸಿದ್ದರಾಮಯ್ಯನವರು ಕೂಡ ಇದನ್ನೇ ಹೇಳ್ತಾ ಇದ್ರು, ಮುಂದೆ ಹೆಚ್ಚುವರಿ DCM ಆಗಬೇಕು, 2028ರ ಚುನಾವಣೆ ಗೆಲ್ಲಬೇಕು ಅಂತ ಹೇಳಿದ್ರೆ ಎಲ್ಲಾ ಸಮುದಾಯಗಳಿಗೂ ಕೂಡ ಆದ್ಯತೆ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಕೂಡ ಹೇಳ್ತಾ ಇದ್ರು. ಮತ್ತೆ ಹೈಕಮಾಂಡ್ ನಾಯಕರು ಕೂಡ ಈ ಬಗ್ಗೆ ಒಲವನ್ನ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ದಲಿತ ಕೋಟಾದಲ್ಲಿ ಸಿಕ್ಕಾಪಟ್ಟೆ ಲಾಬಿ ನಡೀತಾ ಇದೆ. ಒಂದು ಪರಮೇಶ್ವರ್ ಅವರನ್ನ ಮಾಡ್ಬೇಕಾ, ಪ್ರಿಯಾಂಕ್ ಖರ್ಗೆ ಅವರನ್ನ ಮಾಡ್ಬೇಕಾ, ಅಥವಾ KH ಮುನಿಯಪ್ಪ ಅವರನ್ನ ಮಾಡ್ಬೇಕಾ ಅನ್ನೋ ಒಂದು ಇಕ್ಕಟ್ಟಿನಲ್ಲೂ ಕೂಡ ಈಗ ಹೈಕಮಾಂಡ್ ನಾಯಕರು ಇರ್ತಕ್ಕಂಥದ್ದು. ಹಾಗಾಗಿಯೇ ನಿನ್ನೆ ದಿಢೀರ್ ಅಂತ ಪರಮೇಶ್ವರ್ ಮತ್ತೆ MB ಪಾಟೀಲ್ ಅವರಿಗೆ ಫೋನ್ ಮಾಡಿ ಹೈಕಮಾಂಡ್ ನಾಯಕರು ಕರೆಸ್ಕೊಂಡಿದ್ದಾರೆ. ಪರಮೇಶ್ವರ್ ಅವರಲ್ಲಿ ಅಸಮಾಧಾನ ಇದೆ. ಯಾಕಂದ್ರೆ ಅವರು ದಲಿತ ಕೋಟಾದಲ್ಲಿ CM ಸ್ಥಾನಕ್ಕೆ ಕ್ಲೈಮ್ ಮಾಡೋದಕ್ಕೆ ಬಹಳಷ್ಟು ಒಂದು ಪ್ರಯತ್ನವನ್ನ ಪಡ್ತಾ ಇದ್ರು, ಅದಾಗ್ಲಿಲ್ಲ. ಹೀಗಾಗಿ ಅವರ ಒಂದು ಮುನಿಸು ಶಮನ ಮಾಡ್ತಕ್ಕಂಥ ಒಂದು ಅಗತ್ಯತೆನೂ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಅವ್ರಿಗೆ DCM ಸ್ಥಾನ ಕೊಡಬೇಕು, ಅವರ ಒಂದು ಮುನಿಸನ್ನ ಶಮನ ಮಾಡಬೇಕು ಅಂತ ಹೈಕಮಾಂಡ್ ನಾಯಕರು ಕೂಡ ಚಿಂತನೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ. ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ. ಅವರು ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ಲಿಕ್ಕೆ ಬೇರೆ ಹೋಗಿದ್ದಾರೆ. ಅವರು ಸಚಿವ ಸ್ಥಾನ ಇರ್ಲಿ ಹಾಗೆ ಕಂಟಿನ್ಯೂ ಆಗ್ಲಿ ಅಂತ ಹೋಗಿದಾರೋ ಅಥವಾ DCM ಸ್ಥಾನಕ್ಕೆ ಹೋಗಿದಾರೋ? ಆಮೇಲೆ ಈಗ ಇನ್ನೊಂದು ವಿಚಾರ ಆನಂದ್, KPCC ಅಧ್ಯಕ್ಷ ಸ್ಥಾನ ವಿಚಾರನೂ ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು ಇದೆ. ಅದಕ್ಕೆ ಹೇಳಿದ್ದು ನಾನು, ಹೊಸ ಸರ್ಕಾರ ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ಹೊಸದಾಗಿ ಮಾಡಬೇಕು ಇವರು. ಸೊ KPCC ಅಧ್ಯಕ್ಷ ಸ್ಥಾನ ವಿಚಾರ ಸಂಬಂಧವಾಗಿ ಕೂಡ ಬಹಳಷ್ಟು ವಿಚಾರಗಳು ಕೇಳಿ ಬರ್ತಾ ಇದೆ. ಸೊ ಯಾರ ಹೆಸರುಗಳು ಕೇಳಿ ಬರ್ತಾ ಇದೆ, ಯಾವ ನಿಲುವನ್ನ ಕೂಡ ತಾಳುವಂತಹ ಸಾಧ್ಯತೆಗಳಿದೆ? ಪ್ರಮುಖವಾಗಿ ಕುಸುಮಾ, KPCC ಅಧ್ಯಕ್ಷ ಸ್ಥಾನಕ್ಕೆ ಈಗ ಬಲವಾಗಿ ಕ್ಲೈಮ್ ಮಾಡ್ತಾ ಇರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಅವರು. ಯಾಕಂದ್ರೆ ಮೊದಲಿಂದಲೂ ಹೇಳ್ಕೊಂಡೇ ಬರ್ತಾ ಇದ್ದಾರೆ ಅವರು, ಮುಂದೆ ನಾನು KPCC ಅಧ್ಯಕ್ಷನಾಗಬೇಕು, ಪಕ್ಷವನ್ನ ಸಾರಥ್ಯವನ್ನು ವಹಿಸ್ಕೊಳ್ಳೋದಕ್ಕೆ ನಾನು ರೆಡಿ ಇದ್ದೀನಿ, ಅಹಿಂದ ಬಾವುಟನ ಕೊಂಡೊಯ್ಯಬೇಕು ಅಂತೆಲ್ಲನೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ರು. ಅವರು ಕೂಡ ಬಲವಾದಂತ ಒಂದು ವಿಶ್ವಾಸದಲ್ಲಿದ್ದಾರೆ. ಹೈಕಮಾಂಡ್ ನಾಯಕರಿಂದ ಯಾವುದೇ ಒಂದು ಸಂದರ್ಭದಲ್ಲಿ, ಯಾವುದೇ ಒಂದು ಸಮಯದಲ್ಲಿ ನಮಗೂ ಕೂಡ ಒಂದು ಕರೆ ಬರಬಹುದು, KPCC ಅಧ್ಯಕ್ಷನಾಗಿ ನನ್ನ ಹೆಸರು ಘೋಷಣೆ ಮಾಡಬಹುದು ಅಂತ ಬಹಳಷ್ಟು ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಆದ್ರೆ ಅದು ಈಗ ಪರಿಸ್ಥಿತಿಯಲ್ಲಿ ಅಷ್ಟು ಸುಲಭ ಇಲ್ಲ. ಯಾಕೆಂತಂದ್ರೆ ಒಂದು ವೇಳೆ DCM ಸ್ಥಾನ ಬೇಡ ಅಂತ ಪರಮೇಶ್ವರ್ ಅವರು ಅಥವಾ ಪ್ರಿಯಾಂಕ್ ಖರ್ಗೆ ಅವರು ಏನಾದರೂ ಹೇಳಿದ್ದೆ ಆದ್ರೆ ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಕೂಡ KPCC ಅಧ್ಯಕ್ಷ ಸ್ಥಾನ ಒಲಿಬಹುದು. ಹಾಗೆ ಪರಮೇಶ್ವರ್ ಅವ್ರಿಗೂ ಕೂಡ KPCC ಅಧ್ಯಕ್ಷ ಸ್ಥಾನ ನಿಭಾಯಿಸಿ ಅಂತನೂ ಕೂಡ ಹೈಕಮಾಂಡ್ ನಾಯಕರು ಸೂಚನೆಯನ್ನ ಕೊಡಬಹುದು. ಇದು ದಲಿತ ಕೋಟ. ಇದನ್ನು ಹೊರತುಪಡಿಸಿದ್ರೆ ಲಿಂಗಾಯತರಲ್ಲೂ ಕೂಡ ಈಶ್ವರ್ ಖಂಡ್ರೆ ಅವರು ಬಹಳಷ್ಟು ಒಂದು ಲಾಬಿಯನ್ನ ಮಾಡ್ತಾ ಇದ್ದಾರೆ. ಲಿಂಗಾಯತ ಸಮುದಾಯ ಈ ಬಾರಿ ಕಾಂಗ್ರೆಸ್ಗೆ ಕೈ ಹಿಡಿದಿದೆ. ಮುಖ್ಯಮಂತ್ರಿ ಸ್ಥಾನವಂತೂ ಕೊಟ್ಟಿಲ್ಲ, ನೆಕ್ಸ್ಟ್ KPCC ಅಧ್ಯಕ್ಷ ಸ್ಥಾನವನ್ನ ಕೊಡಿ, ತದನಂತರ 28ಕ್ಕೆ ಪಕ್ಷ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಲಿಂಗಾಯತ ನಾಯಕರನ್ನ ಪರಿಗಣಿಸಿ CM ಮಾಡೋದಕ್ಕೆ ಮುಂದಾಗಿ ಅಂತ ಕ್ಲೈಮ್ ಮಾಡ್ಕೊಳ್ಬಹುದು. ಹಾಗಾಗಿ ಈಗಿಂದನೇ ಈಶ್ವರ್ ಖಂಡ್ರೆ ಅವರು ಕೂಡ ಅದಕ್ಕೆ ಟವಲ್ ಹಾಕಿದ್ದಾರೆ ಅನ್ನೊಂದು ಮಾಹಿತಿ. ಮತ್ತೊಂದು ಕಡೆ ಶಿವರಾಜ್ ತಂಗಡಿ ಅವರು ಕೂಡ ಸೀನಿಯರ್ ಲೀಡರ್ ಇದ್ದಾರೆ, ಅವರ ಹೆಸರು ಕೂಡ ಓಡ್ತಾ ಇದೆ. ಹಾಗಾಗಿ ಹೈಕಮಾಂಡ್ ನಾಯಕರು ಯಾವ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಕಾದ್ ನೋಡ್ಬೇಕಾಗುತ್ತೆ. ಸದ್ಯ ಈಗ ಇನ್ನೊಂದು ಪರಮೇಶ್ವರ್ ಅವರು ಖಾತೆ ಬದಲಾವಣೆ ಕೇಳ್ತಾ ಇದ್ದಾರೆ. ಅವ್ರೇನಾದ್ರೂ ಬಯಸಿದ್ದ ಖಾತೆನಾದ್ರೂ ಪರಮೇಶ್ವರ್ ಅವರು ಕೊಟ್ರೆ ಆಗ ಪರಮೇಶ್ವರ್ ಅವರು ಈಗ ಮೊದಲನೇ ಬಾರಿಗೆನೆ DK ಶಿವಕುಮಾರ್ ಅವರ ಜೊತೆ ಸೀನಿಯರ್ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡತಕ್ಕಂಥ ಸಾಧ್ಯತೆನೂ ಕೂಡ ಇದೆ. ಇಷ್ಟೆಲ್ಲ ನಡುವೆ ಈಗ ಬೇಕಾಗಿರೋದು ಅರ್ಜೆಂಟ್ ಆಗಿ ಅಂತಂದ್ರೆ ಡೇಟ್ ಫಿಕ್ಸ್ ಅವರಿಗೆ ಈಗ ಬೇಕಾಗಿರೋದು. ಅವರು ದ್ವಾರಕನಾಥ ಗುರೂಜಿ ಅವರ ಮಾತು ಕೇಳ್ತಾರಾ ಅಥವಾ ಅಜ್ಜಯ್ಯ ಅವರ ಮಾತುಗಳನ್ನ ಕೇಳ್ತಾರಾ ಅನ್ನುವಂತ ಪ್ರಶ್ನೆ ಇದೆ. ಸೊ ಹಳೆದು ತೂಗಿ ಇಬ್ರು ಕೂಡ ಕೊಟ್ಟಿರುವಂತಹ ಡೇಟ್, ಒಂದೇ ಡೇಟ್ ಅನ್ನ ಕೊಟ್ಟಿರುವಂತದನ್ನ ಫಿಕ್ಸ್ ಮಾಡುವಂತಹ ಸಾಧ್ಯತೆಗಳು ಇರಬಹುದಾ? ಖಂಡಿತವಾಗ್ಲೂ ಈಗ DK ಶಿವಕುಮಾರ್ ಅವರು ಬಹಳಷ್ಟು ದೇವರ ಮೇಲೆ ಸಿಕ್ಕಾಪಟ್ಟೆ ನಂಬಿಕೆ ಇಟ್ಟವರು. ಪ್ರಾರಂಭದಿಂದಲೂ ಕೂಡ ಮೇಬಿ ಅವರ ಪ್ರಾರ್ಥನೆ ಫಲಿಸ್ಬಿಟ್ಟಿದೆ ಇವತ್ತು. ಜೊತೆಗೆ ಅಜ್ಜಯ್ಯನವ್ರ ಮೇಲೆ ಸಿಕ್ಕಾಪಟ್ಟೆ ನಂಬಿಕೆ ಅವರು. ಅವರ ಒಂದ್ ರೀತಿ ಮಾರ್ಗದರ್ಶಕರು ಕೂಡ ಹೌದು. ಅವ್ರು ಏನ ಗೆರೆ ಹಾಕ್ತಾರೋ ಅದು ಲಕ್ಷ್ಮಣ ರೇಖೆ DK ಪಾಲಿಗೆ, ಹಾಗಾಗಿ ಅವ್ರು ಗೆರೆ ದಾಟೋದಿಲ್ಲ. ಈಗ ಅವ್ರು ಹೇಳ್ತಾ ಇರೋ ಪ್ರಕಾರ 31st ಇಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಬೆಟರ್ ಅನ್ನೋ ಒಂದು ಮಾತನ್ನ ಅಜ್ಜಯ್ ಅವರು ಹೇಳಿದಾರೆ ಅನ್ನೋ ಒಂದು ಮಾಹಿತಿಗಳು ಸಿಗ್ತಾ ಇದೆ. ಜೊತೆಗೆ 3ನೇ ತಾರೀಕು 5ನೇ ತಾರೀಕು ಕೂಡ ಡೇಟ್ ಕೊಟ್ಟಿದ್ದಾರೆ ಅಂತ. ಇನ್ನೊಬ್ರು ಜ್ಯೋತಿಷಿ ಇದ್ದಾರೆ ಆರಾಧ್ಯ ಅಂತ, ಡಾಕ್ಟರ್ BP ಆರಾಧ್ಯ ಅಂತ. ಅವರ ಬಳಿನೂ ಕೂಡ ಆಗಾಗ ತುಂಬಾ ಒಂದು ಭವಿಷ್ಯವನ್ನ ಕೇಳ್ತಕ್ಕಂತ ಕೆಲಸ DK ಶಿವಕುಮಾರ್ ಅವ್ರು ಮಾಡ್ತಾ ಇರ್ತಾರೆ. ಬೆಳಗ್ಗೆನೂ ಕೂಡ ಆರಾಧ್ಯ ಅವರು ಅವ್ರ ಮನೆಗೆ ಹೋಗಿ ಒಂದಷ್ಟು ಸಮಯವನ್ನ ಕೊಟ್ಟು ಬಂದಿದ್ದಾರೆ. ಆರಾಧ್ಯ ಅವ್ರು ಏನ್ ಹೇಳ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ 31ನೇ ತಾರೀಕೆ ಒಳ್ಳೆಯ ದಿನಾಂಕ ಇದೆ, ಒಳ್ಳೆ ಸಮಯ ಇದೆ, ಗೋಧೂಳಿ ಮುಹೂರ್ತದಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಆದ್ರೆ ಇಲ್ಲಿ ಬೇಡ ಅಂತ ಹೇಳ್ತಾ ಇದ್ದಾರೆ ಅವರು.
ಇಲ್ಲಿ ಯಾಕೆ ಅಂತ ಹೇಳಿದ್ರೆ ಅಂದ್ರೆ ವಿಧಾನಸೌಧದ ವಿಧಾನಸೌಧದ ಮೆಟ್ಟಿಲ ಹತ್ರ ಬೇಡ ಬೇಡ ಅಂತ. ಯಾಕಂದ್ರೆ ಕಳೆದ ಬಾರಿ RCB ವಿಜಯೋತ್ಸವದ ವೇಳೆ ಇಲ್ಲೇ ಒಂದು ಸಂಭ್ರಮಾಚರಣೆ ನಡೆದಿತ್ತು. ಅಲ್ಲಿ ಕಂಠೀರವ ಸ್ಟೇಡಿಯಂ ನಲ್ಲಿ ಕಾಲ್ ತುಳಿತ ಆಗಿ ಸುಮಾರು 11 ಜನ ತೀರ್ಕೊಂಡ್ರು, ಗೊತ್ತಿದೆ ಅದೆಲ್ಲ. ಹಾಗಾಗಿ ಇಲ್ಲಿ ಬೇಡ, ಇದು ಸ್ಥಳ ಸರಿ ಇಲ್ಲ, ನೀವು ಲೋಕಭವನದಲ್ಲಿ ಮಾಡ್ಕೊಳ್ಳಿ ಅಥವಾ ಕಂಠೀರವ ಸ್ಟೇಡಿಯಂ ಅಲ್ಲಿ ಮಾಡ್ಕೊಳ್ಳಿ ಅನ್ನೊಂದು ಸಲಹೆ ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ. ಜೊತೆಗೆ ಇವಾಗ DK ಶಿವಕುಮಾರ್ ಅವರು ರಾಜಭವನಕ್ಕೆ ಹೋಗಿದ್ದಾರೆ, ಲೋಕಭವನಕ್ಕೆ. ಅಲ್ಲಿ ಅವ್ರ ಜೊತೆ BP ಆರಾಧ್ಯ ಅವರು ಕೂಡ ಹೋಗಿದ್ದಾರೆ ಅನ್ನೋದು ಮಾಹಿತಿ. ಈಗ ಅಂತಿಮವಾಗಿ ಎಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡೇ ಬರ್ತಾರೆ. ಸಂಜೆ CLP ಮೀಟಿಂಗ್ ಆದ ನಂತರ ಎಲ್ಲಿ ಯಾವಾಗ ಪ್ರಮಾಣ ವಚನ ಮಾಡಬೇಕು ಅಂತ ಖುದ್ದು DK ಶಿವಕುಮಾರ್ ಅವರೇ ಶಾಸಕರಿಗೆ ತಿಳಿಸ್ತಾರೆ. ಎಸ್, ಇನ್ನು ಬರೀ ಇಷ್ಟೇ ವಿಚಾರಗಳಲ್ಲ, ಮುಂದಿನ ಒಂದು ಚುನಾವಣೆ ಇದೆಯಲ್ಲ, ಸೊ ವಿಧಾನಸಭಾ ಚುನಾವಣೆ, ಅದ್ರ ಮೇಲೂ ಕೂಡ ಇದರ ಎಫೆಕ್ಟ್ ಆಗುತ್ತೆ ಆನಂದ್. ಯಾಕಂತಂದ್ರೆ ಈಗ ಸಿದ್ದರಾಮಯ್ಯ ಅವರನ್ನ ಇಳಿಸಿದ್ದಿರ್ಬೋದು. ಸಿದ್ದರಾಮಯ್ಯ ಅವರು ಅವ್ರು ಕೊಟ್ಟಿದ್ದಲ್ಲ, ಹೈಕಮಾಂಡ್ ಹೇಳ್ತು ನಾನು ರಾಜೀನಾಮೆ ಕೊಟ್ಟೆ ಅಂತಂದ್ರೆ ಇಳಿಸಿದ್ದು ಅಲ್ಲಿಗೆ ಅಂತ ಅರ್ಥ ಬಂತು. ಏನೋ DKಶಿ ಅವರು ಕೂಡ ಅಧಿಕಾರಕ್ಕೆ ಬಂದ್ರೆ ಎಷ್ಟು ಸಮರ್ಥವಾಗಿ, ಹೌದು ಇಲ್ಲಿವರೆಗೂ 40 ವರ್ಷಗಳಿಂದ ಸಮರ್ಥವಾಗಿ ಅದನ್ನ ನಿರ್ವಹಿಸ್ಕೊಂಡು ಬಂದಿದ್ದಾರೆ. ಬಟ್ ಮುಂದಿನ ವಿಧಾನಸಭಾ ಚುನಾವಣೆಗೆ ಅವರು ಯಾವ ರೀತಿಯಾಗಿ ಪಕ್ಷ ಸಂಘಟನೆ, ಯಾಕಂದ್ರೆ ಈಗಾಗಲೇ ಮೂರ್ ಬಾಗ್ಲಾಗಿದೆ, ಆದ್ರೆ ತೋರಿಸ್ಕೊಳ್ತಾ ಇಲ್ಲ, ಬಹಳ ನಾಜೂಕಾಗೆ ತಗೊಂಡು ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವ್ರ ಬಣ, DKಶಿ ಅವ್ರ ಬಣ, ಆಮೇಲೆ ಹೈಕಮಾಂಡ್ ಅವ್ರದ್ದು, ಅವರ ಬೆಂಬಲಿತ ಒಂದಷ್ಟು ಶಾಸಕರು ಕೂಡ ಇದ್ದಾರೆ. ಈ ಬಣಗಳನ್ನೆಲ್ಲ ಅವರು ಸಂಘಟನೆ ಮಾಡಿಕೊಂಡು ಮುಂದಿನ ವಿಧಾನಸಭಾ ಚುನಾವಣೆಗೂ ಕರ್ಕೊಂಡು ಹೋಗ್ಬೇಕು. ಆ ದೊಡ್ಡ ಜವಾಬ್ದಾರಿ. ಬರೀ ಇಷ್ಟೇ ಪದಗ್ರಹಣ ಆಯ್ತು, ಸಚಿವ ಸಂಪುಟ ಆಯ್ತು, DCM ಸ್ಥಾನ ಕೊಟ್ವಿ, ಇಷ್ಟಕ್ಕೆ ಮುಗಿಲಿಲ್ಲ. ಇನ್ನು ಕೂಡ ಮುಂದೆ ದೊಡ್ಡ ಜವಾಬ್ದಾರಿ ಇದೆ, ಅದನ್ನ ನಿಭಾಯಿಸ್ಕೊಂಡು ಹೋಗ್ತಾರ. ಖಂಡಿತವಾಗ್ಲೂ DK ಶಿವಕುಮಾರ್ ಅವ್ರಿಗೆ ಇದೊಂದು ದೊಡ್ಡ ಸವಾಲು. ಮುಖ್ಯಮಂತ್ರಿ ಹುದ್ದೆ ಅಂದಿದ ತಕ್ಷಣ ಅಷ್ಟು ಸುಲಭವಾಗಿ ನಾವು ಲೀಡ್ ಮಾಡಬಹುದು, ಅಧಿಕಾರ ಚಲಾಯಿಸಬಹುದು ಅಂತ ಆಗಲ್ಲ. ಅದು ಒಂಥರ ಮುಳ್ಳಿನ ಚೇರ್ ಇದ್ದಾಗೆ. ಅಲ್ಲಿ ಕುತ್ಕೋಬೇಕಾದ್ರೆ ಬಹಳಷ್ಟು ಒಂದು ಜಾಗರೂಕತೆ ಇರಬೇಕು, ಆಡಳಿತದ ಒಂದು ರೂಪುರೇಷೆ ಪರಿಜ್ಞಾನ ಗೊತ್ತಿರಬೇಕು. ಸಿದ್ದರಾಮಯ್ಯನವರು 2 ಬಾರಿ CM ಆದಂತವರು, 8 ವರ್ಷಗಳ ಕಾಲ CM ಆಗಿದ್ರು, ಆರ್ಥಿಕ ತಜ್ಞರು, ಹಣಕಾಸು ಸಚಿವರಾಗಿದ್ರು, ಬೇರೆ ಬೇರೆ ಖಾತೆಗಳನ್ನು ಕೂಡ ನಿಭಾಯಿಸಿದರೆ ಉತ್ತಮ ಆಡಳಿತಗಾರರು ಅನ್ನೊಂದು ಹೆಸರು ಇದೆ. ಹಾಗಾಗಿ ಅವ್ರ ಗ್ಯಾರಂಟಿಗಳು ಇಷ್ಟು ಕೊಟ್ಟರು ಕೂಡ 54,000 ಕೋಟಿ ವರ್ಷಕ್ಕೆ ಕೊಟ್ಟರು ಕೂಡ. ಆಮೇಲೆ ಹೆಣ್ಮಕ್ಳಿಗೆ ಇನ್ನೊಂದಿದೆ, ಸಿದ್ದರಾಮಯ್ಯ ಅವ್ರು ಹೇಳಿದ್ ಬಿಟ್ರೆ ಗ್ಯಾರಂಟಿ ಇಲ್ವೇನೋ, DKಶಿ ಅವ್ರು ಬಂದ್ರೆ ಗ್ಯಾರಂಟಿ ಮುಂದುವರ್ಸ್ಕೊಂಡು ಹೋಗ್ತಾರೇನೋ. ಒಂದೇ ಪಕ್ಷ ಅಂತ ಅವ್ರಿಗೆ ಕೆಲವರಿಗೆ ಏನೋ ಗೊತ್ತಾಗೋದಿಲ್ಲ. ತುಂಬಾ ಹಳ್ಳಿಲಿ ಇರ್ತಾರಲ್ಲ, ಸಿದ್ದರಾಮಣ್ಣನೇ ನಮ್ ಗ್ಯಾರಂಟಿ ಯೋಜನೆ ಕೊಟ್ಟರು, ಸಿದ್ದರಾಮಣ್ಣ ಹೇಳ್ದು ಬಿಟ್ರೆ ಗ್ಯಾರಂಟಿ ಯೋಜನೆ ಇರುತ್ತೆ. ಸಿದ್ದರಾಮಣ್ಣ ಯೋಜನೆ ಅಂತಲ್ಲ, ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ. ಇದು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ. ಆ ಪ್ರಣಾಳಿಕೆಯನ್ನ ಜಾರಿ ಮಾಡಿದ್ದಾರೆ. 5 ವರ್ಷವೂ ಕೂಡ ಆ ಪ್ರಣಾಳಿಕೆಯ ಭರವಸೆಗಳನ್ನ ಈಡೇರಿಸಿಕೊಂಡು ಹೋಗ್ತಕ್ಕಂಥದ್ದು ಈ ಸರ್ಕಾರದ ಜವಾಬ್ದಾರಿ. ಸಿದ್ದರಾಮಯ್ಯನವರು ಹೇಳಿದಾಗೆ ಉತ್ತಮ ಹಣಕಾಸು ತಜ್ಞರಿದ್ರು, ನಿಭಾಯಿಸಿಕೊಂಡು ಹೋಗ್ತಾ ಇದ್ರು. DK ಶಿವಕುಮಾರ್ ಅವರು ಈ ಒಂದು ಗ್ಯಾರಂಟಿಗಳನ್ನ ಹ್ಯಾಂಡಲ್ ಮಾಡಿಕೊಂಡು ಅಭಿವೃದ್ಧಿ ಕೆಲಸಗಳಿಗೆ ಯಾವ ರೀತಿ ಹಣ ಹೊಂದಿಸ್ತಾರೆ, ಯಾವ ರೀತಿ ಬಜೆಟ್ ಮನ್ನಾ ಮಾಡ್ತಾರೆ, ಆದಾಯ ಕ್ರೋಢೀಕರಣ ಹೇಗ್ ಮಾಡ್ತಾರೆ, ಯಾವ್ಯಾವ ಒಂದು ಯೋಜನೆಗಳನ್ನ ತರ್ತಾರೆ ಅನ್ನೋ ಒಂದು ಸವಾಲುಗಳು ಕೂಡ ಈಗ DK ಶಿವಕುಮಾರ್ ಅವ್ರ ಮುಂದೆ ಇರ್ತಕ್ಕಂಥದ್ದು. ಮತ್ತೆ ನೀವು ಆಗ್ಲೇ ಒಂದು ಮಾತು ಹೇಳ್ತಾ ಇದ್ರಿ, 2028ರ ಚುನಾವಣೆ, 2028 ಚುನಾವಣೆ ಮತ್ತೆ DK ಶಿವಕುಮಾರ್ ಸಿದ್ದರಾಮಯ್ಯನವರ ನಾಯಕತ್ವ ಬಹಳ ಮುಖ್ಯ. 2023ರಲ್ಲಿ ಯಾವ ರೀತಿ ಇವರು ಜೋಡೆತ್ತುಗಳಂತ ಹೋದ್ರು, ಅದೇ ಮಾದರಿಯಲ್ಲಿ ಮುಂದಿನ ಚುನಾವಣೆ ಮಾಡಿದ್ರೆ ಹೆಚ್ಚು ಕಡಿಮೆ ಗೆಲ್ತಕ್ಕಂತ ಅಥವಾ 100 ಸೀಟುಗಳನ್ನಾದ್ರೂ ಗೆಲ್ತಕ್ಕಂತ ಸಾಧ್ಯತೆಗಳಿದೆ. ಸಿದ್ದರಾಮಯ್ಯನವರ ನಾಯಕತ್ವ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮುಂದೆ ಕಾಂಗ್ರೆಸ್ ಪಕ್ಷ ನೆಲಕಚ್ಚತಕ್ಕಂಥದ್ದು ಗ್ಯಾರಂಟಿ. ಇದೇ ಬಹಳಷ್ಟು ಒಂದು ಹಿರಿಯ ನಾಯಕರ ಅಭಿಪ್ರಾಯ. ಹಾಗಾಗಿಯೇ ಸಿದ್ದರಾಮಯ್ಯನವರು ಮುಂದುವರಿಲಿ ಅನ್ನೋ ಒಂದು ಮಾತನ್ನ ಹೇಳ್ಕೊಂಡೇ ಬರ್ತಾ ಇದ್ರು. ಸದ್ಯ ಸಿದ್ದರಾಮಯ್ಯನವರು ಹೇಳಿದಾರೆ ಮೊನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ, ನನಗೆ ಯಾವ ತರ ಸಹಕಾರ ಕೊಡ್ತಿದ್ರು ಅದೇ ಮಾದರಿಯಲ್ಲಿ DK ಶಿವಕುಮಾರ್ ಅವರು ಕೂಡ ಸಹಕಾರ ಕೊಡಿ, ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧವಾಗಿದ್ದು ರಾಜೀನಾಮೆಯನ್ನ ಕೊಟ್ಟಿದ್ದೀನಿ, ನುಡಿದಂತೆ ನಡೆದಿದ್ದೀನಿ ಅನ್ನೋ ಒಂದು ಮಾತನ್ನ ಹೇಳ್ಕೊಡ್ತಾ ಇದ್ದಾರೆ. ಹಾಗೆ DK ಶಿವಕುಮಾರ್ ಅವರು ಕೂಡ ಹೆಚ್ಚಾಗಿ ಮಾತನಾಡಕ್ಕೆ ಹೋಗ್ತಾ ಇಲ್ಲ, ಸೈಲೆಂಟ್ ಆಗಿದ್ರು. ನೋಡಬಹುದು ಲಾಸ್ಟ್ ಒಂದು ವೀಕ್ ಇಂದ ಯಾರ ಬಗ್ಗೆ ಅವ್ರಿಗೂ ಕೂಡ ಎಲ್ಲೂ ಕೂಡ ಅಗೌರವ ತೋರಿಸೋ ರೀತಿಯಾಗಿ ಅಥವಾ ತುಂಬಾ ಸಂಭ್ರಮ ಪಡ್ತಾ ಇದ್ದ, ನನಗೆ ಸಿಕ್ಕೇ ಬಿಡ್ತು ಅಂತ ಸಂಭ್ರಮ ಪಡುವುದಾಗ್ಲಿ ಮಾಡ್ತಿರ್ಲಿಲ್ಲ. ಈ ಕಡೆ ಸಿದ್ದರಾಮಯ್ಯ ಅವರನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ತಾ, ಹೈಕಮಾಂಡ್ ಸೂಚನೆಯನ್ನು ಪಾಲಿಸ್ತಾ, ಅವ್ರಿಗೆಲ್ಲೂ ಕೂಡ ಅಗೌರವ ತೋರಿಸಿದಂತಹ ರೀತಿಯಾಗಿ ತುಂಬಾ ವಿನಯವಾಗಿ ತಗೊಂಡು ಹೋಗ್ತಾರೆ. DK ಶಿವಕುಮಾರ್ ಅವರಲ್ಲಿ ಇಂಥ ವಿನಯನ ಎಲ್ಲ ಬಯಸ್ತಾ ಇರ್ತಕ್ಕಂಥ ಶಾಸಕರು, ಹಿರಿಯ ನಾಯಕರೆಲ್ಲ. DK ಶಿವಕುಮಾರ್ ಅವರ ಆಟಿಟ್ಯೂಡ್ ಬೇರೆ ಇರುತ್ತೆ, ಅವರ ನಡೆ ನುಡಿ ಸ್ವಭಾವ, ಅವ್ರ ಮಾತು ಬಹಳಷ್ಟೊಂದು ರಫ್ ಆಗಿರುತ್ತೆ, ಹಿರಿಯ ಶಾಸಕರಿಗೆ ಸರಿಯಾಗಿ ನಡೆಸ್ಕೊಳ್ಳಲ್ಲ ಅಂತೆಲ್ಲ ಆರೋಪಗಳಿತ್ತು. ಆದ್ರೆ ಕಳೆದ ಒಂದು ವಾರದಿಂದ ಅವರ ಒಂದು ನಡವಳಿಕೆ ನೋಡಿದ್ರೆ ಸಿಕ್ಕಾಪಟ್ಟೆ ಬದಲಾಗಿದೆ. ಎಲ್ಲಾ ಶಾಸಕರಿಗೂ ಬಹಳಷ್ಟೊಂದು ಗೌರವಯುತವಾಗಿ ಮಾತನಾಡ್ತಾ ಇದ್ರೆ, ಜೊತೆಗೆ ತಮ್ಮೆಲ್ಲ ಸಹಕಾರ ಬೇಕು ಅಂತ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಕೈ ಮುಗಿದು ಎಲ್ಲ ಒಂದು
ನಿರ್ಗಮಿತ ಸಚಿವರಿಗೆ ಮನವಿಯನ್ನ ಮಾಡ್ಕೊಂಡಿದ್ರು ಅನ್ನೋ ಮಾಹಿತಿಗಳು ಕೂಡ ಇರ್ತಕ್ಕಂಥದ್ದು. ಈಗ ಅದೇ ರೀತಿ ಡೌನ್ ಟು ಅರ್ತ್ ಆಗಿ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಒಂದು ಶಾಸಕರನ್ನ ಎಲ್ಲ ಒಂದು ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿದ್ದೆ ಆದ್ರೆ ಖಂಡಿತವಾಗ್ಲೂ ಅವ್ರು ಯಶಸ್ವಿಯಾಗಿ 2 ವರ್ಷಗಳ ಕಾಲ ಸಿಎಂ ಆಗಿ ನಿಭಾಯಿಸ್ತಾರೆ. ಮುಂದೇನೂ ಕೂಡ ಅವ್ರಿಗೆ ಸಿಎಂ ಆಗ್ತಕ್ಕಂಥ ಯೋಗನೂ ಬರಬಹುದು. ಓಕೆ, ಇನ್ನು ಲಾಸ್ಟ್ ಕ್ವಶನ್. ಈಗ ರಾಜ್ಯ ರಾಜಕಾರಣದಲ್ಲೇ ಉಳ್ಕೊಳ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು, ರಾಷ್ಟ್ರ ರಾಜಕಾರಣಕ್ಕೆ ನಾ ಹೋಗಲ್ಲ ಅಂತ. ಹಾಗಿದ್ರೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಅಂತಂದ್ರೆ ಇದ್ದಿದ್ದು ತುಂಬಾ ಅತ್ಯುನ್ನತವಾದಂತಹ ಸ್ಥಾನ ಅಂತಂದ್ರೆ ಎಷ್ಟದು ಸಿಎಂ ಸ್ಥಾನ. ಈಗ ಅದನ್ನು ಬಿಟ್ಕೊಟ್ಟಾಯ್ತು. ಹಾಗಾದ್ರೆ ಇನ್ಯಾವ ಸ್ಥಾನ ಕೊಡ್ತಾರೆ? ಯಾಕಂದ್ರೆ 45-50 ವರ್ಷದ ಎಕ್ಸ್ಪೀರಿಯನ್ಸ್ ಅವ್ರಿಗೆ, ಪಕ್ಷ ಸಂಘಟನೆ ಇರ್ಬೋದು ಅಥವಾ ಎಲ್ಲರ ಬೆಂಬಲ ವಿಶ್ವಾಸನ ಪಡ್ಕೊಂಡಿರುವಂತಹ ನಾಯಕನಾಗಿ ಈಗ ಸಿಎಂ ಸ್ಥಾನ ಬಿಟ್ಟ ಮೇಲೆ ಯಾವ ಸ್ಥಾನ ಕೊಡ್ತಾರೆ ಅಥವಾ ಯಾವ ಸ್ಥಾನದಲ್ಲಿ ಉಳಿಸ್ಕೊಳ್ತಾರೆ, ಏನ್ ಮಾಡ್ತಾರೆ ಅನ್ನೋದು ಇನ್ನೊಂದು ಪ್ರಶ್ನೆ. ಖಂಡಿತವಾಗ್ಲೂ ಸಿದ್ದರಾಮಯ್ಯನವ್ರಿಗೆ ಇರತಕ್ಕಂತ ಒಂದು ವರ್ಚಸ್ಸನ್ನ ಹೈಕಮಾಂಡ್ ನಾಯಕರು ಸದ್ಬಳಕೆ ಮಾಡ್ಕೊಂಡ್ರೆ ರಾಷ್ಟ್ರ ಮಟ್ಟದಲ್ಲಿ ಅನುಕೂಲ ಆಗುತ್ತೆ. ಯಾಕಂದ್ರೆ ಇಡೀ ಒಂದು ರಾಷ್ಟ್ರ ಮಟ್ಟದಲ್ಲಿ ತೆಗೆದುಕೊಂಡಾಗ ಸಿದ್ದರಾಮಯ್ಯನವರಂತ ಅಹಿಂದ ಮಾಸ್ ಲೀಡರ್ ಎಲ್ಲೂ ನಿಮ್ಗೆ ಕಾಣಸಿಗಲ್ಲ. ಹಾಗಾಗಿಯೇ ಸಿದ್ದರಾಮಯ್ಯನವ್ರಿಗೆ ಆ ಮಟ್ಟಿಗೆ ವರ್ಚಸ್ಸು. ಅವ್ರು ಬೇರೆ ಬೇರೆ ಎಲೆಕ್ಷನ್ಗಳು ಮಾಡೋದಕ್ಕೆ ಬೇರೆ ಬೇರೆ ರಾಜ್ಯಗಳಿಗೆ ಹೋದಂತ ಸಂದರ್ಭದಲ್ಲೂ ಕೂಡ ಅವರ ಒಂದು ಅಭಿಮಾನಿಗಳ ತಂಡಗಳೇ ಬರ್ತಾ ಇತ್ತು. ದೊಡ್ಡ ದೊಡ್ಡ ನಾಯಕರು ಬಂದು ಸ್ವಾಗತ ಮಾಡ್ತಾ ಇದ್ರು, ಮತ್ತೆ ಅದೇ ರೀತಿಯ ಒಂದು ರೆಸ್ಪಾನ್ಸ್ ಕೂಡ ಸಿಗ್ತಾ ಇತ್ತು. ಹಾಗಾಗಿ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವರನ್ನ ಮನವೊಲಿಕೆ ಮಾಡ್ತಕ್ಕಂಥ ಸಾಧ್ಯತೆನೂ ಕೂಡ ಇದೆ. ಈಗಾಗಲೇ ರಾಜ್ಯಸಭೆಗೆ ಬನ್ನಿ ಅಂತ ರಾಹುಲ್ ಗಾಂಧಿ ಅವರು ಆಫರ್ ಕೂಡ ಕೊಟ್ಟಿದ್ದಾರೆ. ಆದ್ರೆ ಆಫರ್ ಬೇಡ ಅಂತ ಹೇಳಿದೀನಿ, ನಾನು ಇಲ್ಲೇ ಮುಂದುವರಿತೀನಿ, ಸಕ್ರಿಯವಾಗಿ ಕರ್ನಾಟಕದಲ್ಲಿ ಇರ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ. ಮುಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಂತರ ತಾವು ರಾಜ್ಯಸಭೆಗೆ ಬಂದ್ರೆ ತಮ್ಮನ್ನ AICC ಅಧ್ಯಕ್ಷನಾಗಿ ಮಾಡ್ತೀವಿ ಅನ್ನೋ ಒಂದು ಆಫರ್ ಕೊಟ್ಟರು ಕೂಡ ಅಚ್ಚರಿ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವ್ರಿಗೆ ಆ ಶಕ್ತಿ ಇದೆ. ಮೋದಿ ವಿರುದ್ಧ ಕರೆಕ್ಟ್ ಒಂದು ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಕ್ಕಂಥವ್ರು, ಅವರನ್ನು ಎದುರಿಸ್ತಕ್ಕಂಥವ್ರು, ಮತ್ತೆ ಆ ಒಂದು ಚಾಕಚಕ್ಯತೆ ಅದೆಲ್ಲ ಸಿದ್ದರಾಮಯ್ಯನವರಲ್ಲಿ ಇದೆ. ಹಾಗಾಗಿ ಸಿದ್ದರಾಮಯ್ಯನವ್ರಿಗೆ ಅಂತ ಒಂದು ಬಹುದೊಡ್ಡ ಆಫರ್ ಕೊಟ್ಟರು ಕೂಡ ಅಚ್ಚರಿ ಇಲ್ಲ. ಆದ್ರೆ ಸಿದ್ದರಾಮಯ್ಯನವ್ರಿಗೆ ಇಲ್ಲಿ ಪ್ರಮುಖವಾಗಿ ಲ್ಯಾಂಗ್ವೇಜ್ ಸಮಸ್ಯೆ ಅಂತ ಹೇಳಲಾಗ್ತದೆ. ಹಿಂದಿ ಮೇಲೆ ಅವ್ರಿಗೆ ಭಾಷೆ ಬರೋದಿಲ್ಲ, ಭಾಷೆ ಅಷ್ಟಾಗಿ ಬರೋದಿಲ್ಲ, ಹಿಡಿತಾ ಇಲ್ಲ. ಹಾಗಾಗಿ ನೀವು ಉತ್ತರ ಭಾಗಕ್ಕೆ ಹೋದಂತ ಸಂದರ್ಭದಲ್ಲಿ ಬಹುತೇಕ ಹಿಂದಿ ರಾಜ್ಯಗಳೇ ಇರ್ತಕ್ಕಂಥದ್ದು. ಅಲ್ಲೆಲ್ಲ ನೀವು ಇಂಗ್ಲಿಷ್ ಮಾತಾಡ್ತೀನಿ ಅಂದ್ರೆ ಆಗೋದಿಲ್ಲ, ಹಿಂದಿ ಮೇಲೆ ಹಿಡಿತಾ ಇರಬೇಕು. ಹಾಗಾಗಿ ಅವರು ಆ ಕಡೆ ಹೋಗೋದಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಹಿಂದೆನೂ ಕೂಡ ಆಫರ್ ಕೊಟ್ಟಂತ ಸಂದರ್ಭದಲ್ಲಿ ನಮ್ಗೆ ಲ್ಯಾಂಗ್ವೇಜ್ ಸಮಸ್ಯೆ ಅಂತ ಆಪ್ತರಲ್ಲಿ ಹೇಳ್ಕೊಂಡಿದ್ರು. ಹಾಗಾಗಿ ಅವರು ಮನಸ್ಸು ಮಾಡ್ತಾ ಇಲ್ಲ. ಈಗ ಸದ್ಯ ರಾಜೀನಾಮೆ ಕೊಟ್ಟಿದ್ದಾರೆ. DK ಶಿವಕುಮಾರ್ ಅವರು ಸಿಎಂ ಆಗ್ತಾರೆ. ಅವರು ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಮೂಡ್ ಹೋಗ್ಬೋದು. ಇವತ್ತು ಒಂಥರ ಎಕ್ಸಾಮ್ ಬರಿಬೇಕು. ಇವತ್ತು CLP ಸಭೆಯಲ್ಲಿ ಅದು ಒಂಥರ ಎಕ್ಸಾಮ್ ಅವರಿಗೆ, DKಶಿ ಅವರಿಗೆ. ಈಗ CLP ಸಭೆ ನಾವು ಅಂದ್ಕೊಳ್ಬಹುದು. CLP ಸಭೆಯಲ್ಲಿ ಏನು ಮಾತಾಡ್ಬೇಕು, ಹೇಗಿರುತ್ತೆ ಅಂತ ಈಗಾಗಲೇ CLP ಕಾರ್ಯದರ್ಶಿಗಳು ಎಲ್ಲ ಮಾಹಿತಿನ ಅವ್ರಿಗೆ ಶಾಸಕರು ಕೊಟ್ಟಿರ್ತಾರೆ. ಈ ತರ ಅಜೆಂಡಾ ಏನು ಅಂತ ಅವ್ರು ತಿಳಿಸಿರ್ತಾರೆ. ಆನ್ಲೈನ್ ಅಜೆಂಡಾ ಈ ತರ ಇರುತ್ತೆ. DK ಶಿವಕುಮಾರ್ ಅವ್ರ ಪರವಾಗಿ ತಾವೆಲ್ಲ ನಿಂತ್ಕೋಬೇಕು. ಅವರು ರಾಜ್ಯಪಾಲರನ್ನು ಅಂತ DK ಶಿವಕುಮಾರ್ ಅವರಿಗೆ ಘೋಷಣೆ ಮಾಡ್ತಾರೆ ಅಂತ ಎಲ್ಲವೂ ಕೂಡ ತಿಳಿಸಲಾಗಿರುತ್ತೆ. ಮತ್ತೆ ಯಾರು ಕೂಡ ಪಕ್ಷದ ವಿರುದ್ಧವಾಗಿ ನಡೆದುಕೊಳ್ಬಾರ್ದು ಅನ್ನೋ ಒಂದು ಸಂದೇಶವನ್ನು ಕೂಡ ಕೊಟ್ಟಿರ್ತಾರೆ. ಜೊತೆಗೆ ಇವತ್ತು ನಾವ್ ಏನ್ ನಿಂತಿದೀವಿ ಆನಂದ್, ಈ ಒಂದು ಜಾಗದಲ್ಲೇ ಬುಧವಾರ ದಿನ ಅಂದ್ರೆ ಎಲ್ಲವೂ ಕೂಡ ಅಂದುಕೊಂಡಂತೆ ಆದ್ರೆ ರಾಜಗುರುಗಳೇ ಇರಬಹುದು ಅಥವಾ ದ್ವಾರಕನಾಥ ಗುರುಗಳಿಗೇನಿದ್ದಾರೆ ಅಜ್ಜಯ್ಯ ಗುರುಗಳ ಮಾತಿನ ಮೇರೆಗೆ 1, 3, 5, 7, 31 ಈ ರೀತಿಯಾಗಿ ಡೇಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ವೀಕ್ಷಕರೇ ನಾವ್ ಏನ್ ನಿಂತ್ಕೊಂಡಿದೀವಿ, ಈ ಒಂದು ಜಾಗ ಏನಿದೆ, ನಾನು ಆನಂದ್ ನನ್ನ ಕಲ್ಲಿಗೆ ಏನ್ ನಿಂತ್ಕೊಂಡಿದ್ದೀವಿ, ಇದೇ ಜಾಗದಲ್ಲೇ ಕಾರ್ಯಕ್ರಮ ನಡೀತಾ ಹೋಗುತ್ತೆ. ಈಗ ಆಲ್ಮೋಸ್ಟ್ ಇದೇ ಜಾಗದಲ್ಲೇ SM ಕೃಷ್ಣ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು.